ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ ಬೆಂಗಳೂರು ದಕ್ಷಿಣ, ಜಿಲ್ಲಾ ನ್ಯಾಯಾಂಗ ಔಟ್ಲ್ಯಾಂಡ್ ಇಂಡಿಯಾ ಫೌಂಡೇಶನ್ ಬೆಂಗಳೂರು, ಜಿಲ್ಲಾ ವಕೀಲರ ಸಂಘ ರಾಮನಗರ ಬೆಂಗಳೂರು ದಕ್ಷಿಣ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ 4 ದಿನಗಳ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮಕ್ಕೆ ಶ್ರೀಮತಿ ಪಂಚಾಕ್ಷರಿ ಎಂ ಗೌರವಾನ್ವಿತ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರುಗಳು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಸವಿತಾ ಪಿಆರ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಕೆ ಕೆಂಪಯ್ಯ, ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಟಿಎಂ ಚಂದ್ರಶೇಖರ್, ತರಬೇತುದಾರರಾಗಿ ಔಟ್ಲ್ಯಾಂಡ್ ಇಂಡಿಯಾ ಫೌಂಡೇಶನ್ನ ಎಲ್ಎನ್ ನಿಹಾರಿಕಾ ನಾಯ್ಡು ಮತ್ತೆ ಶಮಾ ಡಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾನೂನು ಸೇವಾ ಪ್ರಾಧಿಕಾರ ರಾಮನಗರ ಬೆಂಗಳೂರು ದಕ್ಷಿಣ ಇವರ ವತಿಯಿಂದ ಜಿಲ್ಲಾ ನ್ಯಾಯಾಂಗ ಔಟ್ಲ್ಯಾಂಡ್ ಇಂಡಿಯಾ ಫೌಂಡೇಶನ್ ಬೆಂಗಳೂರು ಮತ್ತು ಜಿಲ್ಲಾ ವಕೀಲರ ಸಂಘ ರಾಮನಗರ ಬೆಂಗಳೂರು ದಕ್ಷಿಣ ಇದರ ಸಂಯುಕ್ತ ಆಶ್ರಯದಲ್ಲಿ ಇಂದು ಅರೆಕಾಲಿನ ಕಾನೂನು ಸ್ವಯಂ ಸೇವಕರಿಗೆ 4 ದಿನಗಳ ತರಬೇತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಸಭಾ ಕಾರ್ಯಕ್ರಮ ನಡೆಸಿದ್ದೆ. ಇದರಲ್ಲಿ ನಮ್ಮ ತರಬೇತುದಾರರಾದ ವಿಭಾ ನಾಯ್ಡು, ನಿಹಾರಿಕಾ ನಾಯ್ಡು ಮತ್ತು ಕುಮಾರಿ ಶಮಾ ಇವರು ಇಂದು ಇಲ್ಲಿ ನೆರೆದಿರುವಂಥ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿಯನ್ನು ಇಂದಿನಿಂದ 4 ದಿನಗಳ ಕಾಲ ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಕೆಲಸಗಳನ್ನು ಒಂದು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಈ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ಮೂಲಕ ಆ ಕೆಲಸ ನಿಭಾಯಿಸೋಕ್ಕೆ ಮಾಡೋಕ್ಕೆ ಅದನ್ನೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಈ ಪ್ರತಿನಿಧಿಗಳಿಂದ ಕೆಲಸ ಮಾಡೋಕ್ಕೆ ಹಾಗೂ ನಮಗೆ ಅನುವು ಮಾಡಿಕೊಳ್ಳೋಕ್ಕೋಸ್ಕರ ಇವರಿಗೆ ಈ ತರಬೇತುದಾರರು ಇಲ್ಲಿ ಬಂದಂಥ ಅರೆಕಾಲಿನ ಸ್ವಯಂ ಸೇವಕರಿಗೆ ತರಬೇತಿ ಕೊಟ್ಟರೆ ಅವರು ಅದರಲ್ಲಿ ಪರಿಣಿತರಾಗಿ ಅವರಿಂದ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಅನುವು ಆಗುತ್ತದೆ ಎಂಬ ನಿಟ್ಟಿನಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕೆಂಪಯ್ಯ ಅವರು ವಹಿಸಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಟಿ.ಎಂ. ಚಂದ್ರಶೇಖರ್ ಅವರು ವಹಿಸಿದ್ದಾರೆ. ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇದನ್ನೊಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ನಡೆಸಿಕೊಡೋಕ್ಕೆ ಇಂದು ಅನುವು ಮಾಡಿಕೊಟ್ಟಿದೆ. ಸರ್ಕಾರದಿಂದ ಮಾಡ್ತಾ ಇದೆ. ಇದು ನನ್ನ ಒಬ್ಳದ್ದೇ ಇದು ಹೆಗ್ಗಳಿಕೆ ಅಲ್ಲ. ನಾನೀಗ 1.5 ವರ್ಷದಿಂದ ಈ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನೋಡಿರುವ ಪ್ರಕಾರ ಅತಿ ಹೆಚ್ಚಿನ ಪ್ಯಾರಾಲೀಗಲ್ ವಾಲಂಟಿಯರ್ಸು ನಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಶಾಲೆಗಳ ಇದು ಮಾಹಿತಿ ಕೊಡುವಂಥದ್ದಿರ್ಬೋದು, ಅಥವಾ ಅಂಗನವಾಡಿಯಲ್ಲಿ ಕೆಲವೊಂದು ಲೋಪದೋಷಗಳಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಕೊಡುವಂಥದ್ದಿರ್ಬೋದು, ಅಥವಾ ಲೇಬರ್ ಅಸಂಘಟಿತ ಲೇಬರ್ಸ್ ಅಂತ ಇರ್ತಾರೆ, ಕಾರ್ಮಿಕರು, ಅವರಿಗೆ ಲೇಬರ್ ಕಾರ್ಡ್ ಮಾಡಿಕೊಡುವಂಥದ್ದಿರ್ಬೋದು. ಹಾಗೆ ಬುಡಕಟ್ಟು ಜನಾಂಗದ ಅಲ್ಲಿರುವಂತಹ ಮಕ್ಕಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಅವರಿಗಿರುವ ಸಮಸ್ಯೆಯನ್ನು ನಮ್ಮ ಪ್ರಾಧಿಕಾರಕ್ಕೆ ತಿಳಿಸಿ ಅದನ್ನು ಪರಿಹರಿಸುವಂತಹ ಒಂದು ಕೆಲಸವನ್ನು ಮಾಡೋದಿರ್ಬೋದು. ಸೊ ಇದು ನನ್ನ ಕೆಲಸದ ಅವಧಿಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದೇ ರೀತಿ ನಾವು ಈ ಕಾರ್ಯಾಗಾರಕ್ಕೆ ಸ್ವಯಂ ಸೇವಕರಾಗಿ ನಾವು ಪತ್ರಿಕೋದ್ಯಮದವರನ್ನು ಕೂಡ ನಾವು ಸೇರಿಸ್ಕೊಂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಕೆಲಸ ಈಗ ಮಾಡೋದನ್ನು, ನಮ್ಮ ಪ್ರಾಧಿಕಾರದಲ್ಲಿ ಏನು ಕೆಲಸ ಆಗ್ತಾಯಿದೆ ಅನ್ನೋದನ್ನು ಹೊರ ಜಗತ್ತಿಗೆ ತೋರಿಸೋರು ಪತ್ರಿಕೆಯವರು. ಸೊ ನಾವು ಮಾಡಿದ ಕೆಲಸಗಳು ಪತ್ರಿಕೆಯಲ್ಲಿ ಪ್ರಚಾರಗೊಂಡ್ರೆ ಅತಿ ಹೆಚ್ಚಿನ ಜನರಿಗೆ ನಮ್ಮ ಪ್ರಾಧಿಕಾರ ಏನು ಕೆಲಸ ಮಾಡ್ತಾಯಿದೆ, ಹೇಗೆ ಕೆಲಸ ಮಾಡ್ತಾಯಿದೆ ಅನ್ನೋದರ ಬಗ್ಗೆ ಅವರಿಗೆ ಅರಿವು ಮೂಡುತ್ತದೆ. ಹಾಗೆ ನನಗೆ ಆ್ಯಸ್ ಅ ಜುಡಿಷಿಯಲ್ ಆಫೀಸರ್ ನಾನು 10 ವರ್ಷ ನಾನು ನ್ಯಾಯಾಧೀಶರಾಗಿ ಬೆಂಚ್ ವರ್ಕೇ ಮಾಡಿದೆ. ಲಕ್ಕಿಲಿ ನನಗೆ ಫಸ್ಟಿಗೆ ಅನಿಸಿತ್ತು, ಏನಪ್ಪ ಇದು ಪ್ರಾಧಿಕಾರಕ್ಕೆ ಹಾಕಿಬಿಟ್ಟಿದ್ದಾರೆ, ನಮ್ಮನ್ನು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂತ ಅನಿಸ್ತು. ಫಸ್ಟಿಗೆ ನಮಗೆ ಇದು ಒಂಥರ ಎಕ್ಸಿಕ್ಯೂಟಿವ್ ವರ್ಕ್, ಜನರ ಜೊತೆ ಮಿಂಗಲ್ ಆಗೋದು.
ನಾವು ಎಷ್ಟು ಜನರ ಜೊತೆ ಬೆರಿತೀವೋ ಅಷ್ಟು ನಮಗೆ ಅವರಿಂದ ಮಾಹಿತಿಗಳು ಸಿಗ್ತಾ ಹೋಗ್ತದೆ. ಕೋರ್ಟ್ ಥರ ಅಲ್ಲ ಇದು ಕೆಲಸ. ಸೊ ಫಸ್ಟಿಗೆ ಒಂಥರ ಅನಿಸ್ತು ನನಗೆ, ಏನು ಇದು ಹೇಗೆಪ್ಪ ಕೆಲಸ ಮಾಡೋದು ಅಂತ. ಬಟ್ ಯಾರು ಪೋಸ್ಟಿಂಗ್ ಕೊಟ್ಟಿದ್ದಾರೋ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಜನರ ನೋವನ್ನು ಸರಿಯಾಗಿ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಪ್ರಾಧಿಕಾರದಲ್ಲಿ ಕೆಲಸ ಮಾಡಲೇಬೇಕು ನಾವು. ಸೊ ನಾವು ಜನರ ಕಣ್ಣೀರನ್ನು ನೋಡಿದ್ದೀವಿ. ಅದೇ ರೀತಿ ಆ ಸಮಸ್ಯೆಗಳು ಪರಿಹಾರ ಆದಾಗ ಅವರ ಕಣ್ತುಂಬಿ ಬಂದದ್ದನ್ನು ನೋಡಿದ್ದೀನಿ. ಸೊ ಈ ಥರದ ಅವಕಾಶ ಯಾರಿಗೂ ಸಿಗೋದಿಲ್ಲ. ಸೊ ಈ ಕಾರ್ಯಕ್ರಮಕ್ಕೆ ತರಬೇತಿಗಾಗಿ ಯಾರೆಲ್ಲ ಬಂದಿದ್ದೀರಿ, ನೀವಿಷ್ಟೇ ಕಲ್ತ್ಕೊಳ್ಬೇಕು. ಸರ್ ಹೇಳ್ದಂಗೆ ನಿಷ್ಪಕ್ಷಪಾತವಾದಂತಹ ಒಂದು ಕೆಲಸ. ಹಾಗೆ ನಂಬಿಕೆ. ಪ್ರಾಧಿಕಾರ ಅಂತ ಹೇಳಿದರೆ ನ್ಯಾಯಾಂಗದ ಸಂಸ್ಥೆ. ಸೊ ನ್ಯಾಯಾಂಗದ ಸಂಸ್ಥೆ ಅನ್ನುವಾಗ ಅಲ್ಲಿ ನಮಗೆ ನಿಷ್ಪಕ್ಷಪಾತವಾದ ಕೆಲಸ ಮತ್ತು ಇಂಟಿಗ್ರಿಟಿ ಅಂತ ಹೇಳಿದರೆ ಯಾವುದೇ ಆಮಿಷಕ್ಕೆ ಒಳಗಾಗದಂತೆ ಕೆಲಸ ಮಾಡೋದು. ಸೊ ನೀವು ನಮ್ಮ ರೆಪ್ರೆಸೆಂಟೇಟಿವ್ಸ್. ನೀವು ನಿಮ್ಮ ಸಮಾಜದಲ್ಲಿ ಏನು ತಪ್ಪು ಕೆಲಸ ಆಗ್ತಾ ಇದೆ, ಏನು ತೊಂದರೆ ಇದೆ, ಅದನ್ನು ನಮಗೆ ಅದೇ ರೀತಿ ಸ್ಪಷ್ಟವಾಗಿ ನಮಗೆ ಮಾಹಿತಿ ನೀಡಬೇಕು. ಸೊ ಈ ತರಬೇತಿ ಏನಿದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.